ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಟೈಮ್ ಇವಾಗ 5:15. ಇಪ್ತ ನಿಮ್ಮ ಮಕ್ಕ ತೋರಿಸ್ರಿ, ನಿಮ್ಮಿಬ್ಬರದು. ಅವಳು ತೋರ್ಸಲ್ವಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಗ್ಗೆ 5:15 ಆಲ್ರೆಡಿ ಎಲ್ಲ ಹೊರಟಿದ್ದೀವಿ. ಎಷ್ಟು? 5:15. ವೇಟ್ ಕೊಯಂಬತ್ತೂರು. ಏನೇ ಮಾಡ್ತಾ ಇದೆ ಹಿಂದೆ ನೀನು? ಖುಷಿ ಹಾ ವಿಡಿಯೋ ಮಾಡ್ತೀರಾ ಅಂತ ಇದ್ದ. ಏನು ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ಹೇಳ್ದಂಗೆನೇ ವೇಟು ಕೊಯಂಬತ್ತೂರು. ಆಲ್ರೆಡಿ 5:30ಗೆ ಎಲ್ಲ ಬಿಟ್ಟಿದ್ದೀವಿ. ಆ್ಯಕ್ಚುಲಿ 5 o'clock 4:30 5 o'clockಗೆ ಬಿಡಬೇಕಾಗಿತ್ತು. ನಾವು ಮನೆ ಬಿಡೋ ಅಷ್ಟೊತ್ತಿಗೆ 5:30 ಆಗಿತ್ತು. ನಾನು ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ ಡ್ರೈವ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಅದರ ತಕ್ಕನಂಗೆನೇ ಹೊಟ್ಟೆ ಹಸಿವು ಅಂತೂ ಬೇಗನೆ ಆಗುತ್ತೆ. ನಾವು ನನ್ನ ಮಗಳು ರಜಾ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಈ ಸತಿ ಬಿಡಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ರು. ಬಿಕಾಸ್ ನಮ್ಮಮ್ಮ ಆಲ್ರೆಡಿ ಬಂದಿದ್ರು ಬರ್ಡೇಗೆ. ನಮ್ಮಪ್ಪ ಇದು ಫಸ್ಟ್ ಟೈಮು ಹೋಗ್ತಾ. ಆನ್ ದ ವೇ 6:30ಗೆಲ್ಲನೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಅಂದರೆ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಒಂದು ಇಡ್ಲಿ ಮತ್ತು ಕಾಫಿ ತೊಗೊಂಡೆ. ಇನ್ನು ಬೇರೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕಾಫಿ ತೊಗೊಂಡ್ರು. ಬಿಕಾಸ್ ಬೇಗ ಎದ್ದಿರೋದ್ರಿಂದ ಬೇಗ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕಾಗಿ ಇಲ್ಲಂತೂ A to Bಲಿ ಒಂದು ಪಿಟ್ ಸ್ಟಾಪ್ ಅಂತೂ ಕೊಡಲೇಬೇಕಾಗತ್ತೆ. ಯಾಕೆ ಅಂತಂದರೆ ನಾನು ಹೇಳ್ದಂಗೆ ನಾವು 5:30ಗೆ ಹೊರಡಬೇಕು ಅಂತಂದರೆ ನಾನೇನಿಲ್ಲ ಅಂದರೂ 3:30ಗೆ ಎದ್ದಿರ್ತೀನಿ. ಬಿಕಾಸ್ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ದೀಪ ಹಚ್ಚಿ ಎಲ್ಲರದು ಒಬ್ರೊಬ್ರದ್ದು ಸ್ನಾನ ಬೇರೆ ಆಗಬೇಕು. ಸೊ ಇದರಿಂದ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ನನ್ನ ಹಸ್ಬೆಂಡ್ಗೆ ಇಷ್ಟು ಗಂಟೆಗೆ ಬಿಡಬೇಕು ಅಂದರೆ ಇಷ್ಟು ಗಂಟೆಗೆ ಬಿಟ್ಬಿಡಬೇಕು. ಮತ್ತು ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಅದಕ್ಕಾಗಿ ಡಿಲೇ ಮಾಡೋಂಗಿಲ್ಲ. ಅದಕ್ಕೇ ಬೇಗ ಕೆಲಸ ಮುಗಿಸಿ ನಾವು ಹೊರಟ್ವಿ. ಎಷ್ಟೊತ್ತಿಗೆ ಇದ್ರೂ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಲಾಸ್ಟ್ ಮೂಮೆಂಟ್ಗೆ ಏನಾದರೂ ಒಂದು ಮರ್ತಿರ್ತೀವಿ. ಸೊ ಅದಕ್ಕೇ ಹಿಂದಿನ ದಿವಸನೇ ಲಗೇಜ್ ಎಲ್ಲನೂ ಕಾರ್ಗೆ ಶಿಫ್ಟ್ ಮಾಡಿಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗೋ ಥರ ಇಟ್ಕೊಂಡಿರ್ತೀವಿ. ಬಿಕಾಸ್ ಅವಳ ಲಗೇಜ್ ಅಂತೂ ತುಂಬಾ ಇರುತ್ತೆ. ಇಲ್ಲಿಂದ ತೊಗೊಂಡು ಹೋಗೋವಂಥದ್ದು ಲಗೇಜಸ್ಸು, ಅಲ್ಲಿಂದ ತೊಗೊಂಬಂದಿರೋದು ಇಟ್ಟು ಮತ್ತೆ ಬೇರೆ ಎಕ್ಸ್ಚೇಂಜ್ ಮಾಡೋವಂಥ ಡ್ರೆಸ್ಸಸ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು. ಸೊ ಅದಕ್ಕಾಗಿ ಅವಳ ಲಗೇಜಸ್ ಜಾಸ್ತಿ ಇರುತ್ತೆ. ಸೊ ನಾವು ಈ ಸತಿ ಅಂತೂ ಯಾವಾಗಲೂ ರೆಗ್ಯುಲರಾಗಿ ಬಿಟ್ಟು ಬರ್ತಾಯಿದ್ವಿ. ಅಂದರೆ 1 day ಮಾರ್ನಿಂಗ್ ಹೋಗಿ ನಾವು ಮಿಡ್ ನೈಟ್ಗೆಲ್ಲ ನಾವು ವಾಪಸ್ ಬರ್ತಾಯಿದ್ವಿ. ಬಟ್ ಈ ಸತಿ ಅಂತೂ 3 days ಅಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ಬಿಕಾಸ್ ಅಪ್ಪ ಅಮ್ಮ ಎಲ್ಲ ಬರ್ತಾ ಇರೋದ್ರಿಂದ 3 days ಅಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ಅಂದರೆ ಹೋಗೋದು ಒಂದು ದಿವಸ ಮತ್ತು 2 days ಅಲ್ಲೇ ಇದ್ದು ಅವಳನ್ನ ಸಂಡೇ ಬಿಟ್ಟು ವಾಪಸ್ ಬರ್ತಾಯಿದ್ದೀವಿ. ಸೊ ಅದಕ್ಕಾಗಿಯೇ ನಮ್ಮ ಲಗೇಜಸ್ಸು ಜಾಸ್ತಿ ಇದೆ. ಸೊ ಇದು ಲಗೇಜಸ್ ಎಲ್ಲ ನೈಟ್ ಅಂದರೆ ಕಾರಿಗೆ ಶಿಫ್ಟ್ ಮಾಡಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗುವಂಥ ರೂಟೀನ್ ಇಟ್ಕೊತೀವಿ. ಹೋಗ್ತಾ ದಾರಿಲಿ ನನಗೆ ಇದು ಅಂತಲೂ ತುಂಬಾ ಇಷ್ಟ. ಬೆಟ್ಟ ಸೀನ್ರಿ ಎಲ್ಲನೂ ತುಂಬಾ ಇಷ್ಟ. ಯೂಶ್ವಲಾಗಿ ಹಳೆ ವ್ಲಾಗ್ಸಲ್ಲಿ ಅಂದರೆ ರೆಗ್ಯುಲರಾಗಿ ವಾಚ್ ಮಾಡೋರಿದ್ದರೆ ಹಳೆ ವ್ಲಾಗ್ಸಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇದು ಬಂದು ಸುಬ್ರಹ್ಮಣ್ಯ ಹೋಟ್ಲ್ ಅಂತ ಅಂದ್ಬಿಟ್ಟು ಹೋಗ್ತಾ ಸೇಲಂ ರೂಟಲ್ಲಿ ಸಿಗುತ್ತೆ. ಇಲ್ಲಿ ನನ್ನ ಹಸ್ಬೆಂಡ್ಗೆ ಪೊಂಗಲ್ ಅಂದರೆ ತುಂಬಾ ಇಷ್ಟ. ಅಷ್ಟೇ ಚೆನ್ನಾಗಿರುತ್ತೆ ಪೊಂಗಲ್. ಇಲ್ಲಿ ಗೀ ಪೊಂಗಲ್ ಅಂದರೆ ಆರ್ಗ್ಯಾನಿಕ್ ಗೀ ಪೊಂಗಲ್ ಅಂತ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಟೇಸ್ಟ್ ನೋಡಿದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ ಗೀ ಪೊಂಗಲ್ಲು. ನಾವು ಅಪ್ಪಗೆ ಟೇಸ್ಟ್ ತೋರಿಸೋಣ. ಲಾಸ್ಟ್ ಟೈಮ್ ಬರ್ಡೇಗೆ ಬಂದಾಗ ನಾವಮ್ಮ ತಿಂದಿರಲಿಲ್ಲ. ಬಿಕಾಸ್ A to Bಯಲ್ಲಿ ತಿನ್ಕೊಂಬಿಟ್ಟಿದ್ವಿ ನಾವಿಲ್ಲಿ ತಿಂದಿರಲಿಲ್ಲ. ರೆಗ್ಯುಲರಾಗಿ ನನ್ನ ಹಸ್ಬೆಂಡ್ ಇಲ್ಲೇ ಸ್ಟಾಪ್ ಮಾಡೋದು. ಬಿಕಾಸ್ ಅವ್ರು A to Bಯಲ್ಲಿ ತಿನ್ನೋದಿಲ್ಲ. ನಾವಾದರೆ 6:30ಗೆ ತಿನ್ಕೊಂಬಿಡ್ತೀವಿ. ನಾವಿಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಒಂದು 10-10:30 ಆಗುತ್ತೆ. ಅದೇ ಟೈಮ್ಗೆ ಹೋಟೆಲ್ ಓಪನ್ ಇರುತ್ತೆ ಮತ್ತು ಬಿಸಿ ಬಿಸಿ ಪೊಂಗಲು ರೆಡಿ ಇರುತ್ತೆ ಅಂತ ಅಂದ್ಬಿಟ್ಟು ಸರಿ ಇಲ್ಲಿಗೇ ಬರ್ತಾರೆ ರೆಗ್ಯುಲರಾಗಿ. ಬಟ್ ನನ್ನ ದೊಡ್ಡ ಮಗಳು ತೊಗೊಳೋದು ಗೀ ಪುಡಿ ಇಡ್ಲಿ. ಅವಳಿಗೆ ಇಲ್ಲಿ ಗೀ ಪುಡಿ ಇಡ್ಲಿ ತುಂಬಾ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಪೊಂಗಲ್. ನಾವು ಒಂದ್ಸತಿ ಟೇಸ್ಟ್ ನೋಡಿದ್ಮೇಲೆ ತುಂಬಾ ಇಷ್ಟ ಆಯಿತು. ಯೂಶ್ವಲಿ ಇಲ್ಲಿನ ಸೈಡ್ ಚಟ್ನಿ ಸಕ್ಕದಾಗಿರುತ್ತೆ. ನಂಗೆ ಆ ಚಟ್ನಿ ಅಂತೂ ತುಂಬಾ ಇಷ್ಟ. ಆ ಚಟ್ನಿಗೋಸ್ಕರ ಆದರೂ ಏನಾದ್ರು ತೊಗೊಬೇಕು ಅಂತ ಇಲ್ಲಿ ಅನಿಸುತ್ತೆ. ಸಾಂಬಾರು ಅಷ್ಟೇ ಕೂಡ, ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ.
ತಮಿಳ್ನಾಡು ಸೈಡ್ ಸಾಂಬಾರು ಅಂತೂ ಕೇಳೋದೇ ಬೇಡ. ಅಲ್ಲೇ ಸಾಂಬಾರ್ದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ, ಬೇಳೆ ಸಾರೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಮತ್ತೇನು ಕೊಳಂಬು ಅಂತ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾವು ಯೂಶ್ವಲಿ ಅವಳನ್ನ ಬಿಡೋಕ್ಕೆ ಹೋದಾಗ ಅಲ್ಲಿ ಮೆಸ್ಸಲ್ಲಿ ನಾವು ಅದನ್ನೇ ಅಂದರೆ ಮೀಲ್ಸೇ ರೆಗ್ಯುಲರಾಗಿ ತೊಗೊಳೋದು. ಬಿಕಾಸ್ ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ ಎಲ್ಲ ಬೇಳೆ ಸಾರು ಅಂತಂದರೆ ತುಂಬಾ ಇಷ್ಟ. ಅದಕ್ಕಾಗಿ ರೆಗ್ಯುಲರಾಗಿ ಅಲ್ಲೇ ಮೀಲ್ಸ್ ತಿಂತೀವಿ. ಈ ಸತಿ ನಮ್ಮ ಅಪ್ಪನೂ ಕೂಡ ಅದೇ ಅಂದರು. ಇಲ್ಲ, ನಾವು ಯಾವಾಗಲೂ ಹೇಳ್ತಾ ಇದ್ವಿ ಮೆಸ್ಸಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು, ಅಲ್ಲೇ ತಿಂತೀವಿ ಚೆನ್ನಾಗಿರುತ್ತೆ ಊಟ ಅಂತ ಅಂದ್ಬಿಟ್ಟು. ಸೊ ಈ ಸತಿ ನಮ್ಮ ಅಪ್ಪನೂ ಕೂಡ ಅಮ್ಮನೂ ಕೂಡ ಅಷ್ಟೇ ಲಾಸ್ಟ್ ಟೈಮ್ ಟೇಸ್ಟ್ ನೋಡಿದ್ರು. ಅಮ್ಮನೂ ಅಂದರು ಚೆನ್ನಾಗಿದೆ ಅಂತ. ಅಪ್ಪ ಈ ಸತಿ ಇಲ್ಲ ಅಲ್ಲೇ ಟೇಸ್ಟ್ ನೋಡೋಣ, ಅಲ್ಲೇ ಮೆಸ್ಸಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ ಮಾಡಿಕೊಂಡು ಮತ್ತು ಕಾಫಿ ಕುಡ್ಕೊಂಡು ಇನ್ನೆಲ್ಲೂ ಸ್ಟಾಪ್ ಕೊಟ್ಟಲಿಲ್ಲ. ಮಧ್ಯ ಒಂದು ಕಡೆ ಕಾಫಿಗೆ ಅಂತ ಸ್ಟಾಪ್ ಕೊಟ್ಟಿದ್ವಿ. ಅಲ್ಲಿ ಆದಮೇಲೆ ಸ್ಟ್ರೈಟ್ ಅವೇ ನಾವು ಹೋಗಿದ್ದೆ ಕೊಯಂಬತ್ತೂರಿಗೆ. ನೋಡು, ಅಯ್ಯೋ ಅದು ನಿಮ್ಗೆ ವಾಂತಿ ಬಂದ್ರೆ ಮೂಸ್ ನೋಡಿ ಹಂಗೆ ಇದಾಯ್ತು ಅಂದ್ರೆ ಅಲ್ಲಂತೂ ಹೋಗ್ಬಿಟ್ಟು ಮಾತಾಡ್ತಿದ್ದೀನಿ, ಊಟ ಅಕ್ಕವ್ರ ತಂಗಿ ಕೊಟ್ಟಿದ್ಯಾ. ಎಸ್, ಇನ್ನೇನು ರೀಚ್ ಆದ್ವಿ ನಾವು. ಕೊಯಂಬತ್ತೂರು ಸಿಟಿಯಿಂದ ಇವರ ಹಾಸ್ಟೆಲ್ಗೆ ಬರಬೇಕು ಅಂತಂದರೆ ಏನಿಲ್ಲ ಅಂದರೂ 1.5 hour ಆಗುತ್ತೆ. ಬಿಕಾಸ್ ಕೊಯಂಬತ್ತೂರಿಂದ ಔಟ್ಸ್ಕರ್ಟಲ್ಲಿ ಇವರ ಹಾಸ್ಟೆಲ್ ಇರೋದು. ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಹೇಳ್ದಂಗೆನೇ ಹೋಗ್ತಾ ದಾರಿನೇ ತುಂಬ ಚೆನ್ನಾಗಿದೆ. ಇದು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಇದೆ. ಇಲ್ಲ ಅಂತಂದರೆ ಯೂಶುವಲ್ ಆಗಿ ನೀರು ಜಾಸ್ತಿನೇ ಇರುತ್ತೆ ಈ ಕೆರೆಯಲ್ಲಿ. ಈ ವ್ಯೂ ಇಲ್ಲಿಂದ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನನಗೆ ಈ ವೇನೇ ತುಂಬ ಇಷ್ಟ. ಸುತ್ತಲೂ ಬೆಟ್ಟಗಳು ಮತ್ತು ನೀರು ಈ ಥರ ಎಲ್ಲ, ಮತ್ತು ಮಧ್ಯದಲ್ಲಿ ಪೆರೂರು ದೇವಸ್ಥಾನ ಕ್ರಾಸ್ ಮಾಡಿ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ. ಹೇಳ್ತಾ ಇದ್ದೀನಲ್ಲ, ಔಟ್ಸ್ಕರ್ಟ್ ಅಂತ ಫಸ್ಟು ನಾವು ಅಂದ್ಕೊಂಡ್ವಿ. ಸಿಟಿಯಿಂದ ತುಂಬ ಆಚೆನೇ ಇದೆ, ಬಟ್ ಅಲ್ಲಿ ಏನೂ ಸಿಗೋದಿಲ್ಲ. ಅಲ್ಲಿ ಒಂದು ಅಂಗಡಿಗಳು ಅಷ್ಟೇನೆ, ಒಂದು ಅಂದರೆ ಚೆನ್ನಾಗಿರೋ ರೆಸ್ಟೋರೆಂಟ್ಸು ಅಷ್ಟೇನೆ, ಏನೂ ಸಿಗೋದಿಲ್ಲ. ಒಂದು ಮೆಸ್ ಇದೆ, ಆ ಮೆಸ್ಸಲ್ಲಿ ವೆಜ್ ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ. ಆ ಮೆಸ್ಸಲ್ಲಿ ನಾವು ತಿಂದಂಗೆನೆ. ನಾವು ವಯಸ್ಸಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಏನು ಗೊತ್ತಿ ಅಲ್ಲೂನು ರಾಮ ಕೃಷ್ಣ ಅಂತ ಊರು ಸುತ್ಕೊಂಡು ಇರೋಣ ಅಂತ ನಾವು ಪ್ಲಾನ್ ಹಾಕೊಂಡಿದೀವಿ. ಏನ್ ದೇವಸ್ಥಾನ ಏನ್ ನೋಡ್ತೀಯ ನೀನು? ನಮಗೇನೋ ವಯಸ್ಸಾಗಿರುತ್ತೆ, ದೇವಸ್ಥಾನಗಳು ಸುತ್ತೀವಿ. ಏನಂತಾರದು? ಕಾಶಿ ಯಾತ್ರೆ. ಕಾಶಿ ಯಾತ್ರೆ. ಸುಮ್ನೆ ನಾನು ಏನೋ ಹೇಳ್ಬಿಟ್ಟು ಹಂಗ ಓದ್ತೀವಿ ನಾವು. ಸುಮ್ನೆ ಇರಪ್ಪ ನೀನು. ಅಲ್ಲ ಇತ್ತಾ, ಇವಾಗ ನಿನ್ಗೊಂದು ಒಳ್ಳೆ ಕಡೆ ನೋಡಿ, ನಿನ್ಗೊಂದು ಗಂಡು ನೋಡಿ ಮದ್ವೆ ಮಾಡಿ ನೀ ಕಳ್ಸೋದು. ಇವಳಿಗೊಂದು ಒಳ್ಳೆ ಕಡೆ ನೋಡಿ ಮದ್ವೆ ಮಾಡಿ ಕಳ್ಸೋದು. ಆಮೇಲೆ ಅವ್ರಿಬ್ರು ಆರಾಮಾಗಿರೋದು. ನಾವೇನ್ ಎಲ್ಲೂ ಹೋಗಲ್ಲ ಯುಕ್ತ. ಸಿಂಗಾಪುರ್ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲ್ಲ, ದೇವಸ್ಥಾನ ಅಷ್ಟೇ. ನೋಡೋಣ ಬಾ. ಮದ್ವೆ ಆಗೋದೇ ಇಲ್ಲ ಹಂಗಾರೆ ನೀನು? ನೋಡೋಣಪ್ಪ ಗಂಡ ನೋಡೋಣಮ್ಮ. ಹಂಗಾರೆ ಮದ್ವೆ ಆಗಿದ್ದಿನ ನಾನು ಇದ್ರೆ ಹೇಳ್ತೀನಿ ಅವಾಗ. ನಾನು ಇದೊಂದು ಡೈಲಾಗ್ ಇವ್ರದ್ದು, ಈ ಡೈಲಾಗ್ ಮಾತ್ರ ಬಿಡಲ್ಲ ಇವರು. ಅಯ್ಯೋ ಸರಿ ಹೋಗ್ಲಿ ಯುಕ್ತ, ಇಷ್ಟು ವರ್ಷದಿಂದ ಕಾಟ ಕೊಡ್ತಾ ಇದ್ಯಾ, ಇನ್ನ ಏನ್ ಕಾಟ ಕೊಡ್ತೀಯ ನೀನು? ಬೇಡ, ನಾವಿಬ್ರು ಇಲ್ಲ ಜ್ಯೋತಿಷ್ರು ಹೇಳಿದ್ದಾರೆ, ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ಲಿ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬೆಳೆದು ದೊಡ್ಡವರಾದ್ಮೇಲೆ. ಇವ್ರ ಹಾಸ್ಟೆಲ್ ಹತ್ರ ಬರ್ತಿದಂಗೆನೆ ಇಲ್ಲಿ ಅಂಬ್ಲಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಯೂಶುವಲ್ ಆಗಿ ನಾವು ರೆಗ್ಯುಲರ್ ಆಗಿ ಒಂದ್ ಕಡೆ ಕುಡಿತೀವಿ, ಬಟ್ ಅವ್ರು ಈ ಸತಿ ಇಟ್ಟಿರ್ಲಿಲ್ಲ. ಇನ್ನ ಸ್ಟ್ರೈಟ್ ಬರ್ತಾ ಆನ್ ದ ವೇ ಇವ್ರು ಕಾಣಿಸಿದ್ರು. ಸೊ ಇಲ್ಲಿ ಟೇಸ್ಟ್ ನೋಡೋಣ ಈ ಸತಿ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇಲ್ಲೂ ಓಕೆ, ಚೆನ್ನಾಗಿತ್ತು ಅಂಬ್ಲಿ. ನನಗಂತೂ ಈ ಸೈಡ್ ಹೋದಾಗ ನಾನು ಊಟ ಏನು ಮಾಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂಬ್ಲಿ. ಮಿಲ್ಲೆಟ್ಸು ಮತ್ತು ಏನೋ ಮಿಕ್ಸ್ಡ್ ಕಾಳುಗಳೆಲ್ಲ ಹಾಕಿ ಏನೇನೋ ಹಾಕಿ ಮಾಡ್ತಾರಂತೆ, ರಾಗಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹೋದಾಗಂತೂ ಈವ್ನಿಂಗ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಸಿಕ್ಕರೆ ಮಾರ್ನಿಂಗ್ ಆಗಿರ್ಬೋದು, ನಾನು ಊಟ ತಿಂಡಿ ಏನೂ ಮಾಡೋದಿಲ್ಲ, ರಾಗಿ ಅಂಬ್ಲಿನೇ ಕುಡಿಯೋದು. ಬಿಕಾಸ್ ತಂಪು ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮತ್ತು ಇದೇನೋ ಅಲ್ಲಿ ಸಿಹಿ ಹುಣಸೆ ಹಣ್ಣಂತೆ. ಇದು ಫಸ್ಟ್ ಟೈಮ್ ಟೇಸ್ಟ್ ನೋಡಿದ್ದು, ತುಂಬಾ ಚೆನ್ನಾಗಿದೆ. ಏನು ಅಂತ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಹಿ ಹುಣಸೆ ಹಣ್ಣ ಇದು. ಓಕೆ, ಸಿಹಿ ಹುಣಸೆ ಹಣ್ಣಂತೆ. ನೀರಲ್ಲಿ ಕಾಯಿಸ್ಬಿಟ್ಟು ಕುಡಿದ್ರೆ ಹೆಂಗಿರುತ್ತೆ ಗೊತ್ತಣ್ಣ ಅದು.
ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತೆ. ಆಕ್ಚುಲಿ ಇದು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಆಕ್ಚುಲಿ ತಿನ್ನಕ್ ತುಂಬಾ ಚೆನ್ನಾಗಿದೆ ಇದು. ಅದು ಫುಲ್ಲು ಫ್ರೆಶ್ ಆಗಿ ಸಿಗೋದು ಬಂದು ಬೊಂಬಿಯಲ್ಲಿ ಸಿಗುತ್ತೆ. ಅದೆಲ್ಲಿಂದ ನೀನು ಅಂತೂ ಇಂತೂ ರೀಚ್ ಆದ್ವಿ. ಇನ್ನೇನು ರೂಮ್ ಕೂಡ ಆಲ್ರೆಡಿ ಬುಕ್ ಮಾಡ್ತೀವಿ ಬಿಕಾಸ್ ನಾವು ಫಸ್ಟೇ ಬರಕ್ ಮುಂಚೆನೆ ರೂಮ್ ಬುಕ್ ಮಾಡ್ಕೊಂತೀವಿ. ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಬಿಕಾಸ್ ಇವ್ರ ಪರಿಚಯ ಇರೋದ್ರಿಂದ ರೆಗ್ಯುಲರ್ ಆಗಿ ನಾವು ಇದೇ ಲಾಡ್ಜ್ ಅಲ್ಲೇನೆ ನಾವು ರೂಮ್ ಅಲ್ಲೇ ನಾವು ಉಳ್ಕೊಳೋದು. ನೋಡಿ ಇಷ್ಟು ಚೆನ್ನಾಗಿದೆ ರೂಮ್ ಟೂರ್. ಅಂತೂ ಈ ಸತಿ ಯಾವಾಗ್ಲೂ ಹೋದಾಗ ರೂಮ್ ಟೂರ್ ಕೊಡ್ತಾ ಇರ್ಲಿಲ್ಲ. ಈ ಸತಿ ರೂಮ್ ಟೂರ್ ಮಾಡೋಣ ಅಂತ ಮಾಡಿದ್ದೀನಿ. ಡಬಲ್ ಕಾಟ್ ಇದೆ. ಯೂಶಲ್ ಆಗಿ ಬಾತ್ರೂಮ್ ಕೂಡ ನೀಟಾಗಿದೆ. ಬಾತ್ರೂಮ್ ಅಲ್ಲಿ ಆಲ್ರೆಡಿ ಆಕ್ಯುಪೈ ಆಗಿದ್ದಾರೆ. ಸೊ ನಾನು ಅದಕ್ಕಾಗಿ ಜಸ್ಟ್ ಇದನ್ನ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಡಬಲ್ ಕಾಟ್ 2 ಡಬಲ್ ಕಾಟ್ಸ್ ಇದೆ. ಸೊ ಇಲ್ಲಿಬ್ರು ಅಲ್ಲಿಬ್ರು ಮಲ್ಕೊಬೋದು ಆರಾಮಾಗಿ. ಮತ್ತೆ ಟಿವಿ ಇದೆ. ನಾವು ರೆಗ್ಯುಲರ್ ಆಗಿ ಎಲ್ಲಾರು ಹೋದ್ರೆ ಟಿವಿ ಅಂತೂ ನೋಡೋದಿಲ್ಲ. ಎಲ್ಲಾರು ಚೆನ್ನಾಗಿ ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ರೆಗ್ಯುಲರ್ ಆಗಿ ಮನೇಲಿ ಟಿವಿ ನೋಡೋದಂತೂ ಇದ್ದೇ ಇರುತ್ತೆ. ಸೊ ಎಲ್ಲಾದ್ರ ಕಡೆ ಹೋದಾಗ ಎಲ್ಲಾರ ಜೊತೆ ಹೋದಾಗ ಟೈಮ್ ಪಾಸ್ ಮಾಡೋದಂತೂ ತುಂಬಾನೇ ಮುಖ್ಯ ಫ್ಯಾಮಿಲಿ ಜೊತೆ ಹೋದಾಗ. ಸೊ ಟಿವಿ ಎಲ್ಲ ಏನು ನೋಡೋದಿಲ್ಲ. ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ. ಸೊ ಸಾಕಲ್ವಾ ಎಷ್ಟು. ಯೂಶಲಿ ನಾವು 4 ಮೆಂಬರ್ಸ್ ಹೋಗ್ತಾ ಇದ್ವಿ. ಸೊ ಯಾವಾಗ್ಲೂ ಇದೇ ರೂಮ್ಸ್ ಮಾಡ್ತಾ ಇದ್ದಿದ್ದು. ಇಲ್ಲಿ 2 ಮೆಂಬರ್ಸ್ ಅಲ್ಲಿ 2 ಮೆಂಬರ್ಸ್ ಮಲ್ಕೊಬೋದಾಗಿತ್ತು. ಈ ಸತಿ ಎಕ್ಸ್ಟ್ರಾ ಬೆಡ್ ಇಸ್ಕೊಂಡಿದ್ವಿ ಬಿಕಾಸ್ ಸೂರಿ ಕೂಡ ಬಂದಿದ್ದ. ಮತ್ತೆ ಅಪ್ಪ ಅಮ್ಮ ನಾವು 3 ಜನ ಒಂದ್ ಬೆಡ್ ಅಲ್ಲಿ ಮಲಗಿದ್ವಿ. ನನ್ನ ಹಸ್ಬೆಂಡ್ ಮತ್ತೆ ಸೂರಿ ಬಂದು ಕೆಳಗಡೆ ಮಲಗಿದ್ರು. ಸೊ 2 ಡಬಲ್ ಬೆಡ್ ಅಂದ್ರೆ 2 ಎಕ್ಸ್ಟ್ರಾ ಕಾಟ್ಸ್ ಇಸ್ಕೊಂಡಿದ್ವಿ. ಅದರಿಂದ ಸಫಿಶಿಯಂಟ್ ಆಗಿತ್ತು ರೂಮ್ ಕೂಡ. ಸೊ ಅಲ್ಲಿಗೆ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ. ಅಂದ್ರೆ ನಾನು ಹೇಳ್ದಂಗೆನೆ ಇಲ್ಲಿ ಮೆಸ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿನ ವ್ಯೂ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಮ್ಮರ್ ಅಲ್ಲೇ ಹೀಗಿದೆ, ಇನ್ನ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆದ್ರೆ ಹೇಗಿರ್ಬೋದು. ಯೂಶಲಿ ಹಳೆ ವ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಹೊರಟಿದ್ದು ಈಶಾಗೆ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇದು ಕಂಟಿನ್ಯೂಯೇಷನ್ ವ್ಲಾಗ್ಸ್ ನೆಕ್ಸ್ಟ್ ಬರ್ತಾ ಇರುತ್ತೆ ಬಿಕಾಸ್ ನೆಕ್ಸ್ಟ್ ಈಶಾ ಫೌಂಡೇಶನ್ ಹೋಗಿರೋ ವ್ಲಾಗ್ಸ್ ಕೂಡ ಇದು ಬರುತ್ತೆ ಇದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಥ್ಯಾಂಕ್ ಯು. ಬೈ ಬಾಯ್.